ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಕಾಸಿ ಸೊಪ್ಪು ಅಂತ ಬರುತ್ತೆ ನಮ್ಮ ಹಳ್ಳಿ ಸೈಡು. ಅದನ್ನು ಗಾಣಿಗೆ ಸೊಪ್ಪನ್ನು ಅಂತಲೂ ಕರೀತಾರೆ. ಈ ಸೊಪ್ಪನ್ನು ತಿಂದರೆ ಶುಗರ್ ಕಮ್ಮಿ ಆಗುತ್ತೆ. ಹಾಗೆಯೇ ಸೊಪ್ಪಿನ ಪಲ್ಯ ತುಂಬಾ ಆರೋಗ್ಯಕರ ಆಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ಈ ರೆಸಿಪಿಯನ್ನು. ತುಂಬ ರುಚಿಯಾಗಿರುತ್ತೆ. ರೆಸಿಪಿ ನೋಡಿ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲ್ಯ. ಈಗ ರೆಸಿಪಿ ಮಾಡೋಣ ಬನ್ನಿ. ಕಾಸಿ ಸೊಪ್ಪು ಇದು ಒಂದು ಕಟ್ಟನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಸೊಪ್ಪಿನ ಅಂಗಡಿಗಳಲ್ಲೂ ಸಿಗುತ್ತೆ. ಇದು ಸೀಸನ್ ಅನ್ನೋದೇ ಏನಿಲ್ಲ, ಯಾವಾಗ ಬೇಕಾದರೂ ಸಿಗುತ್ತೆ. ಒಂದು ಕಪ್ಪಲ್ಲಿ ಹೆಸರು ಕಾಳು, ಒಂದು ಜಾಮೂನ್ ಕಪ್ಪಲ್ಲಿ ಹೆಸರು ಕಾಳನ್ನು ಒಂದು 4-5 ಗಂಟೆ ನೆನೆಸಿಟ್ಕೊಂಡಿದ್ದೆ. ಇಲ್ಲ ನೀವು ಡೈರೆಕ್ಟಾಗಿ ಹಾಕ್ಕೋಬೋದು, ನೆನೆಸಿಟ್ಕೊಂಡ್ರೆ ಒಳ್ಳೆಯದು. ಈಗ ಒಂದು ಬಾಣಲಿಗೆ ಒಂದು 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸಾಸಿವೆಯನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಸಿಡಿದ ನಂತರ ಒಂದು 10 ಎಸಳು ಬೆಳ್ಳುಳ್ಳಿ, ಒಂದು ದಪ್ಪು ಬೆಳ್ಳುಳ್ಳಿ ಲೆಕ್ಕದಲ್ಲಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಮತ್ತು ಸೊಪ್ಪಿನ ಪಲ್ಯಗಳಲ್ಲಿ ಬೆಳ್ಳುಳ್ಳಿ ಇರೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ. ಸಿಪ್ಪೆ ಸಮೇತ ಈ ರೀತಿ ಜಜ್ಜಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈ ರೀತಿ ಫ್ರೈ ಆದ ನಂತರ ದಪ್ಪು ಈರುಳ್ಳಿಯನ್ನು ಒಂದು 3-4 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೆ ನಾನು. ಸೊಪ್ಪಿನ ಪಲ್ಯಕ್ಕೆ ಈರುಳ್ಳಿ ಎಷ್ಟು ಹಾಕಿದ್ರೂ ಅಷ್ಟು ರುಚಿ ಬರುತ್ತೆ. ಈರುಳ್ಳಿಯನ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ಸೆಕೆಂಡು ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಒಣಮೆಣಸಿನ್ಕಾಯನ್ನು ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರ ಇದ್ದರೆ ಒಳ್ಳೆಯದು. ಮಕ್ಕಳು ಮತ್ತು ಖಾರ ಇಷ್ಟಪಡದೇ ಇರೋರು, ಮಕ್ಕಳು ತಿನ್ನೋದಕ್ಕೆ ಕೊಡೋರು ಮತ್ತು ಖಾರ ಇಷ್ಟಪಡದೇ ಇರೋರು ಏನು ಮಾಡ್ತೀರಾ ಅಂದರೆ, ನಿಮಗೆ ಆಪ್ಷನಲ್ಲಾಗಿ ನೀವು ಮೆಣಸಿನ್ಕಾಯನ್ನು ಹಾಕ್ಕೊಳ್ಬೋದು. ಇಷ್ಟೇ ಅನ್ನೋದೇನಿಲ್ಲ. ಒಂದು 2 ಚಿಟಿಕೆ ಅರಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ನೆನೆಸಿಟ್ಕೊಂಡಿರೋಂತಹ ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಪಲ್ಯಕ್ಕೆ ಇಷ್ಟೇ ಸಿಂಪಲ್ಲು, ಇನ್ನೇನು ಮಸಾಲೆಗಳನ್ನು ನಾನು ಉಪಯೋಗಿಸೋದಿಲ್ಲ. ಲೈಟಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಇದ್ದರೆ ಸಾಕು, ಪಲ್ಯ ರೆಡಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆಯಲ್ಲಿ ಹೆಸರು ಕಾಳನ್ನು ಮಿಕ್ಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಸೊಪ್ಪನ್ನು ಹಾಕ್ಕೊಳ್ಳೋಣ. ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಸಹ ಕಾಳು ಮತ್ತು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಡ್ತಾಯಿದ್ರೆ ಸೊಪ್ಪು, ಇಷ್ಟು ಸೊಪ್ಪು ಇರೋದು ತುಂಬಾ ಕಮ್ಮಿ ಆಗುತ್ತೆ. ಮಿಕ್ಸ್ ಮಾಡಿಕೊಡ್ತಾ ಬರಬೇಕು ಒಂದು 2 ಸೆಕೆಂಡು. ಈ ರೀತಿ ಕಂಪ್ಲೀಟಾಗಿ ಸೊಪ್ಪಲ್ಲಿರೋ ನೀರಿನ ಅಂಶ ಎಲ್ಲ ಕಮ್ಮಿ ಆಗುತ್ತೆ. ಒಂದು ಲಿಡ್ಡನ್ನು ಮುಚ್ಚಿ ಬಿಡೋಣ. ಲಿಡ್ ಮುಚ್ಚಿ ಒಂದು 5 ನಿಮಿಷ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಸೊಪ್ಪನ್ನು ಮತ್ತು ಕಾಳನ್ನು ಬೇಯಿಸ್ಕೊಳ್ಳೋಣ. ನೋಡಿ ಈಗ ಒಂದು 5 ನಿಮಿಷ ಆದಮೇಲೆ ಪೂರ್ತಿ ಕಂಪ್ಲೀಟಾಗಿ ಸೊಪ್ಪು ಬೇಯ್ತಾ ಇದೆ. ಒಂದು 50% ಬೆಂದಿದೆ. ಕಾಳು ಸಹ ಬೆಂದಿದೆ. ಈ ಟೈಮಲ್ಲಿ ನಿಮಗೇನಾದರೂ ತೀರಾ ಬೆಂದಿಲ್ಲ ಅನ್ನೋ ಅನಿಸಿದ್ರೆ ಸ್ವಲ್ಪ ನೀರನ್ನು ಚುಮ್ಸ್ಕೊಳ್ಳಿ. ಜಾಸ್ತಿ ನೀರನ್ನು ಹಾಕಬೇಡಿ, ಟೇಸ್ಟ್ ಹೊರಟೋಗುತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಒಂದು ಸಾರಿ ಚೆಕ್ ಮಾಡಿ. ಫಸ್ಟು ಚೆಕ್ ಮಾಡಿ, ನಿಮಗೇನಾದರೂ ಇನ್ನೂ ಜಾಸ್ತಿನೇ ಬೇಯಬೇಕಾಗುತ್ತೆ ಅನ್ನೋ ಥರ ನಿಮ್ಗೆ ಅನಿಸಿದ್ರೆ ನೋಡಿ ಈ ಥರ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರನ್ನು ಹಾಕ್ಕೊಂಡು ಸ್ವಲ್ಪ ಹೀಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ಡನ್ನು ಮುಚ್ಚಿ ಒಂದು 2 ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಪಲ್ಯ ರೆಡಿಯಾಗುತ್ತೆ. ನಾವು ಈ ರೀತಿ ಬಾಣಲಿಯಲ್ಲೇ ಡೈರೆಕ್ಟಾಗಿ ಹಾಗೆ ಮಾಡೋದ್ರಿಂದ ಅದರಲ್ಲಿರೋ ಸೊಪ್ಪಲ್ಲಿರೋ ಅಂತಹ ಪ್ರೋಟೀನ್ ಅಂಶ ಎಲ್ಲ ಹಾಗೆ ಉಳಿಯುತ್ತೆ. ಕುಕ್ಕರಲ್ಲಿ ನೀರು ಹಾಕಿ ಬೇಯಿಸಿ ಮತ್ತು ಬಸ್ತು ಮಾಡೋದ್ರಿಂದ ಹಾಗೂ ಮಾಡ್ತಾರೆ ಕೆಲವರು. ಬಟ್ ಆ ರೀತಿ ಮಾಡೋದ್ರಿಂದ ಪ್ರೋಟೀನ್ ಎಲ್ಲ ಹೊರಟೋಗುತ್ತೆ. ಈ ರೀತಿ ಮಾಡಿಕೊಂಡ್ರೆ ಡೈರೆಕ್ಟ್ ನಾವು ಸ್ವಲ್ಪ ನೀರನ್ನು ಚಿಮ್ಮಿಸಿ ಒಂದು 10 ನಿಮಿಷಗಳ ಕಾಲ ಬೇಯಿಸ್ಕೊಂಡು ಮಾಡಿದ್ರೆ ಅಂತೂ ಸೊಪ್ಪು ತುಂಬ ರುಚಿಯಾಗಿರುತ್ತೆ. ಆ ಸೊಪ್ಪಲ್ಲಿರುವಂತಹ ಪ್ರೋಟೀನು ಸಹ ಕಮ್ಮಿ ಆಗಲ್ಲ. ಒಂದು ಸಲ ಟ್ರೈ ಮಾಡಿ ನೀವು, ತುಂಬ ರುಚಿಯಾಗಿರುತ್ತೆ. ಆಮೇಲೆ ಫ್ರೆಶ್ಶಾಗಿ ತುರಿದಿಟ್ಕೊಂಡಿರೋಂತಹ ಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಟ್ರೆ ಸೂಪರಾಗಿರೋಂತಹ ಒಂದು ಸೊಪ್ಪಿನ ಪಲ್ಯ ರೆಡಿಯಾಗುತ್ತೆ. ಈ ರೀತಿ
ನೀವು ರೆಸಿಪಿಗಳು ಬೇಕು ಅಂದರೆ ನನ್ನ ಚಾನಲ್ನ ನೀವು ನೋಡ್ತಾ ಇರಿ. ಈಸಿಯಾಗಿರೋಂತಹ ರೆಸಿಪಿಗಳನ್ನು ನನ್ನ ಚಾನಲ್ಲಿ ಅಪ್ಲೋಡನ್ನು ಮಾಡ್ತಾ ಇರ್ತೀನಿ. ಸೊ ಹಾಗೆಯೇ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ದಯವಿಟ್ಟು ಮರಿಬೇಡಿ. ಚಪಾತಿ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಇಲ್ಲ ಹಾಗೇ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ರಸಮ್ ಜೊತೆ, ಸಾಂಬಾರು ಜೊತೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ.